ಹಲೋ ಫ್ರೆಂಡ್ಸ್, ಹೂವಿನ ಗಿಡಗಳನ್ನ ಜಾಸ್ತಿ ಬೆಳೆಯೋರಿಗೆ ಸ್ವಲ್ಪ ತರಕಾರಿ ಗಿಡಗಳನ್ನ ಬೆಳೆಯೋ ಇಂಟ್ರೆಸ್ಟ್ ಕೂಡ ಇರುತ್ತೆ. ಆ ರೀತಿ ತರಕಾರಿ ಬೆಳೆಯೋ ಇಂಟ್ರೆಸ್ಟ್ ಇರೋರು ವಿಂಟರ್ ಸೀಸನಲ್ಲಂತೂ ತರಕಾರಿ ಗಿಡಗಳನ್ನ ಬೆಳೀತಾರೆ. ಸಾಮಾನ್ಯವಾಗಿ ವಿಂಟರ್ ವೆಜಿಟೇಬಲ್ ಗಾರ್ಡನ್ನ ಶುರು ಮಾಡೋರು ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತರಕಾರಿ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಪಾಲಿನೇಷನ್ ಆಗೋದಕ್ಕೆ ಬಿಸಿಲು ಚೆನ್ನಾಗಿರಬೇಕು. ಪಾಟ್ಗಳನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡೋದು, ತೆಗೆದಿಡೋದು ತುಂಬ ಕಷ್ಟ ಆಗುತ್ತೆ. ಟೆರೇಸ್ ಗಾರ್ಡನ್ ಮಾಡಿರೋರಿಗೆ ಗ್ರೋ ಬ್ಯಾಗ್ಗಳು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಗ್ರೋ ಬ್ಯಾಗ್ಗಳಲ್ಲಿ ನೀವು ಯಾವುದೇ ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವು ಸೊಪ್ಪುಗಳನ್ನ ಹೆಚ್ಚಾಗಿ ಈ ರೀತಿ ನೆಲದಲ್ಲೇ ಬೆಳೆಯೋದ್ರಿಂದ ಹೀಗೆ ಬೆಡ್ ರೀತಿ ಮಾಡಿಬಿಟ್ಟು ಅದರಲ್ಲಿ ಸೊಪ್ಪುಗಳನ್ನ ಬೆಳಿತೀವಿ. ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಯೋರು ಅಗಲ ಜಾಸ್ತಿ ಇರಬೇಕು, ಹೈಟ್ ಕಡಿಮೆ ಇರಬೇಕು. ಈ ರೀತಿ ಗ್ರೋ ಬ್ಯಾಗ್ಗಳಲ್ಲಿ ಸೊಪ್ಪುಗಳನ್ನ ಬೆಳಿಬಹುದು. ಇದು 9 ಇಂಚ್ ಉದ್ದ ಇದೆ, 18 ಇಂಚ್ ಅಗಲ ಇದೆ. ಈ ರೀತಿ ಗ್ರೋ ಬ್ಯಾಗ್ಗಳಲ್ಲಿ ಸೊಪ್ಪುಗಳನ್ನ ಚೆನ್ನಾಗಿ ಬೆಳಿಬಹುದು. ದೊಡ್ಡ ಸೈಜಿನ ಗ್ರೋ ಬ್ಯಾಗ್ಗಳಲ್ಲಿ 15x15 ಅಥವಾ 17x17 ಗ್ರೋ ಬ್ಯಾಗ್ಗಳಲ್ಲಿ ಒಂದು ಗಿಡ ಹಾಕೋ ಬದಲು 4 ಗಿಡಗಳನ್ನ ಒಂದರಲ್ಲೇ ಹಾಕಬಹುದು. ಬೀನ್ಸ್ ಹಾಕ್ಬೋದು, ಬಟಾಣಿ ಹಾಕ್ಬೋದು, ಬಳ್ಳಿ ಗಿಡಗಳನ್ನ 4 ಗಿಡಗಳನ್ನ ಹಾಕ್ಬೋದು. ಯಾಕೆಂದರೆ ಅದು ಅಗಲ ಬೆಳೆಯಲ್ಲ, ಎತ್ತರ ಬೆಳೆಯೋದ್ರಿಂದ ಒಂದರಲ್ಲೇ 4 ಗಿಡಗಳನ್ನ ಹಾಕಬಹುದು. ಇದು ಉದ್ದ ಬಂದಿದೆ, ಇದನ್ನ ಇವಾಗ ಕೋಲ್ ಕೊಟ್ಬಿಟ್ಟು ನಿಲ್ಲಿಸಬೇಕು. ಇದು ಸಿಹಿ ಕುಂಬಳಕಾಯಿ ಬಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಣ್ಣ ಕೋಲ್ ಕೊಟ್ಬಿಟ್ಟು ನಿಲ್ಲಿಸಿರ್ತೀನಿ. ಆಮೇಲೆ ತುಂಬ ಉದ್ದ ಬಂದಮೇಲೆ ಇದನ್ನು ಕಾಂಪೌಂಡಿಗೆ ಹಬ್ಬಿಸ್ತೀನಿ. ಬಳ್ಳಿಯಲ್ಲಿ ಕಾಯಿ ಬಿಡೋ ಅಂಥ ಗಿಡಗಳಿಗೆ ಕೆಳಗಡೆ ಜಾಸ್ತಿ ಸ್ಪೇಸ್ ಬೇಕಾಗಲ್ಲ, ಮೇಲ್ಗಡೆ ಹಬ್ಸೋಕ್ಕೆ ಜಾಗ ಇದ್ದರೆ ಸಾಕಾಗುತ್ತೆ. ಮೂಲಂಗಿ, ನವಿಲ್ಕೋಸ್, ಕ್ಯಾರೆಟ್ ಇಂಥ ತರಕಾರಿಗಳಿಗೆಲ್ಲ ಅಗಲ ಜಾಸ್ತಿ ಇರೋವಂಥ ಗ್ರೋ ಬ್ಯಾಗ್ ತೊಗೋಬೇಕು. ಉದ್ದ 12 ಇಂಚ್ ಇದ್ದರೆ ಸಾಕಾಗುತ್ತೆ. ವಿಂಟರ್ ಸೀಸನಲ್ಲಿ ಮೂಲಂಗಿ, ಕ್ಯಾರೆಟ್, ನವಿಲ್ಕೋಸ್, ಎಲೆಕೋಸ್ ಇವೆಲ್ಲ ತರಕಾರಿಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕ್ಯಾರೆಟ್, ಬೀಟ್ರೂಟ್ ಸೀಡ್ಸ್ನೆಲ್ಲ ನೀವು ಇವಾಗಲೂ ಕೂಡ ಹಾಕೋಬೋದು. ಸಮ್ಮರ್ ತನಕ ಅದರಲ್ಲಿ ಕಾಯಿ ಬರುತ್ತೆ. ವೆಜಿಟೇಬಲ್ ಸೀಡ್ಸ್ನೆಲ್ಲ ಎಲ್ಲಿಂದ ತರ್ತೀರಾ ಅಂತ ನೀವು ಆಗಾಗ ಕಮೆಂಟಲ್ಲಿ ಹಾಕ್ತಾನೆ ಇರ್ತೀರಿ. ನಾನು ಕೆಲವು ಹಾರ್ಟಿಕಲ್ಚರ್ ಆಫೀಸಿಂದ ತರ್ತೀನಿ, ಇನ್ನು ಕೆಲವು ಆನ್ಲೈನಲ್ಲಿ ತೊಗೊಳ್ತೀನಿ. ಒಂದೇ ಕಡೆ ಅಂತಲ್ಲ, ನನಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ತೊಗೊಳ್ತೀನಿ. ಒಂದೊಂದು ಸಲ ಕೃಷಿ ಮೇಳಗಳಲ್ಲೂ ತೊಗೊಳ್ತೀನಿ. ಈ ಗ್ರೋ ಬ್ಯಾಗಲ್ಲಿ ಇವಾಗ ನಾನು ಟೊಮ್ಯಾಟೊ ಸೀಡ್ಸ್ನ ಹಾಕಿದ್ದೀನಿ. ಇದರಲ್ಲಿ 4ರಿಂದ 5 ಇಂಚ್ ಬಂದಮೇಲೆ ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಕೆಲವು ಗಿಡಗಳನ್ನ ನೆಲಕ್ಕೂ ಹಾಕ್ಕೊಳ್ತೀನಿ. ಈ ಗ್ರೋ ಬ್ಯಾಗ್ 9x9 ಇಂಚಸ್ ಇದೆ. ಇದರಲ್ಲಿ ಒಂದೇ ಗಿಡ ಬೆಳೆಯೋಕ್ಕಾಗೋದು. ಟೊಮ್ಯಾಟೊ ಅಥವಾ ಮೆಣಸಿನ ಗಿಡನ ಹಾಕ್ಕೊಳ್ತೀನಿ. 10x10 ಅಥವಾ 12x12 ಗ್ರೋ ಬ್ಯಾಗ್ಗಳಲ್ಲಿ ಮೆಣಸಿನ ಗಿಡ, ಟೊಮ್ಯಾಟೊ ಮತ್ತು ಎಲೆಕೋಸು, ನವಿಲ್ಕೋಸು ಈ ರೀತಿ ಗಿಡಗಳನ್ನ ಹಾಕಬಹುದು. ಒಂದು ಬದನೆ ಗಿಡ 2 ವರ್ಷದ ತನಕ ಇರುತ್ತೆ. ಒಂದು ಮನೆಗಾಗುವಷ್ಟು ಪ್ರತಿ ವಾರ ಬದನೆಕಾಯಿ ಸಿಗ್ತಾನೆ ಇರುತ್ತೆ. ಒಂದು ಗ್ರೋ ಬ್ಯಾಗಲ್ಲಿ ಒಂದೇ ಗಿಡ ಹಾಕಬೇಕು. 12x12 ಇಂಚಸ್ ಗ್ರೋ ಬ್ಯಾಗಲ್ಲಿ ಹಾಕ್ಬೋದು ಅಥವಾ 15x15 ಇಂಚಸ್ ಗ್ರೋ ಬ್ಯಾಗಲ್ಲಿ ಹಾಕಬಹುದು. ತರಕಾರಿ ಗಿಡಗಳನ್ನ ಬೆಳೆಯೋದಕ್ಕೆ ಗ್ರೋ ಬ್ಯಾಗ್ನ ತಗೊಳ್ಳೋದಾದರೆ ಆದಷ್ಟು ಮೀಡಿಯಂ ಸೈಜ್ ಅಥವಾ ದೊಡ್ಡ ಸೈಜ್ ತೊಗೊಂಡ್ರೆ ಒಳ್ಳೆಯದು. ಮೀಡಿಯಂ ಸೈಜ್ ಅಥವಾ ದೊಡ್ಡ ಸೈಜಲ್ಲಿ ಯಾವುದೇ ತರಕಾರಿ ಗಿಡಗಳನ್ನ 3 ಅಥವಾ 4 ಗಿಡಗಳನ್ನ ಹಾಕಿಬಿಟ್ಟು ಬೆಳಿಬಹುದು. ನೀವು ಯಾವುದೇ ಸೊಪ್ಪಾಗಲಿ ವರ್ಷ ಇಡೀ ಬೆಳಿಬೋದು. ಆದರೆ ವಿಂಟರ್ ಸೀಸನಲ್ಲಿ ಹಾಕುವಂಥ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಜಾನ್ವರಿ ತಿಂಗಳಲ್ಲಿ ನೀವು ಯಾವುದೇ ಸೊಪ್ಪುಗಳನ್ನ, ತರಕಾರಿಗಳನ್ನ ಬೆಳಿಬಹುದು. ವರ್ಷ ಇಡೀ ಮೆಣಸಿನ್ಕಾಯಿನ ಯಾವ ಟೈಮಲ್ಲಿ ಬೇಕಾದರೂ ಬೆಳ್ಕೋಬೋದು. ಆದರೆ ವಿಂಟರ್ ಮುಗಿಯೋ ಟೈಮಲ್ಲಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಹಾಕಿದರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ಲ್ಲೂ ಕೂಡ ಹಾಕೋಬಹುದು. ತರಕಾರಿ ಗಿಡಗಳನ್ನ ಬೆಳೆಯೋದು ಹೂವಿನ ಗಿಡ ಬೆಳೆದಾಗಲ್ಲ, ತುಂಬ ಪೇಷನ್ಸ್ ಬೇಕಾಗುತ್ತೆ. ಒಂದೊಂದು ಸಲ ಪಾಲಿನೇಷನ್ ಆಗೋದೇ ಇಲ್ಲ. ಹೂ ಬಂದರೂ ಕೂಡ ಅದು ಪಾಲಿನೇಷನ್ ಆಗ್ದೇ ಅದು ಡ್ರಾಪ್ ಆಗುತ್ತೆ. ಅಥವಾ ಕಾಯಿ ಬಂದ್ರೂ ಕಾಯಿ ಚಿಕ್ಕದಾಗಿರ್ಬೇಕಾದ್ರೇ ಡ್ರಾಪ್ ಆಗುತ್ತೆ. ಇದೆಲ್ಲ ಪಾಲಿನೇಷನ್ ಸರಿಯಾಗಲಿಲ್ಲ ಅಂದರೆ ಹೀಗಾಗುತ್ತೆ. ತರಕಾರಿ ಗಿಡಗಳನ್ನ ಬೆಳೆದು ಕಾಯೋಷ್ಟು ಪೇಷನ್ಸ್ ಇಲ್ಲ ಅಂದರೆ ನೀವು ಸೊಪ್ಪುಗಳನ್ನ ತುಂಬ ಈಸಿಯಾಗಿ ಬೆಳಿಬೋದು. ಅದರಲ್ಲೂ ಪಾಲಕ್ ಮತ್ತು ಮೆಂತ್ಯ ತುಂಬ ಈಸಿಯಾಗಿ ಬರುತ್ತೆ, ತುಂಬ ಬೇಗನೂ ಬರುತ್ತೆ. ಪಾಲಕ್ ಸೊಪ್ಪನ್ನು ಒಂದು ಸಲ ಬೀಜ ಹಾಕಿ ನೆಟ್ಟರೆ ಅದರಲ್ಲಿ ನಮಗೆ 3 ಸಲ ನಮಗೆ ಕುಯ್ಲಿಕ್ಕೆ ಸಿಗುತ್ತೆ.